ಫುಡ್ ಬ್ಲಾಗಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಟೇಸ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ರೇಟಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ಆಂಬಿಯನ್ಸ್ಗೆ ಇಂಪಾರ್ಟೆನ್ಸ್, ವಾಟ್ ಈಸ್ ದ ಮೇನ್ ಥಿಂಗ್ ದಟ್ ಯು ಕನ್ಸಿಡರ್ ವರ್ಕ್ಸ್ ಫಾರ್ ಯರ್ ಬ್ಲಾಗಿಂಗ್? ಐ ಥಿಂಕ್ ಟೇಸ್ಟ್ ಮತ್ತು ಪ್ರೆಸೆಂಟೇಷನ್. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ಟೇಸ್ಟ್ ಗೊತ್ತಾಗಲ್ಲ, ಬಟ್ ಪ್ರೆಸೆಂಟೇಷನ್ ಮ್ಯಾಟ್ರ್ ಆಗುತ್ತೆ. ಬಟ್ ನಾವು ತಿಂದಿರ್ತೀವಿ, ಸೊ ನಮಗೆ ಟೇಸ್ಟ್ ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನು ನಾವು ಹೆಂಗೆ ತೋರಿಸಿ ಅದನ್ನು ಹೇಗೆ ನರೇಟ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನೀವು ಏನಾದ್ರು ತಿಂದರೆ ಅದೊಂದು ಸೌಂಡ್ ಮಾಡ್ತೀರಾ, ಅದರಲ್ಲೇ ಗೊತ್ತಾಗುತ್ತೆ ಏನು ಸೂಪರ್, ಎಷ್ಟು ಸಖತ್ತಾಗಿದೆ ಅಂತ. ಸೊ ಅದೇ ರೀತಿ ನಾವು ನಮ್ಮ ವೀಡಿಯೋಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇದು ಚೆನ್ನಾಗಿದೆ, ಹಂಗೆ ಚೆನ್ನಾಗಿ, ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಯಾಕೆ ಚೆನ್ನಾಗಿತ್ತು, ಇದರಲ್ಲಿ ಈ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗಿತ್ತು. ಸೊ ಇದನ್ನೆಲ್ಲ ನಾವು ವಾಯ್ಸಲ್ಲಿ ನರೇಟ್ ಮಾಡ್ತೀವಿ. ಬಟ್ ಆ ಪ್ರೆಸೆಂಟೇಷನು ಅದೇ ರೀತಿ ಇರುತ್ತೆ. ಸೊ ಯಾವಾಗ ಒಂದು ವಿಡಿಯೋ ನೋಡಿದಾಗ ಅವರಿಗೆ ಅದು ಅಪೀಲ್ ಆಗುತ್ತೆ, ಇದು ಚೆನ್ನಾಗಿ, ಅಂದರೆ ನೋಡಿದ ತಕ್ಷಣ ಕೆಲವರಿಗೆ ಅನ್ಸುತ್ತೆ ಇದು ಈ ಐಟಮ್ ಚೆನ್ನಾಗಿದೆ ಅಂತ. ಸೊ ಐ ಥಿಂಕ್ ಪ್ರೆಸೆಂಟೇಷನ್ ಆ್ಯಂಡ್ ಫಾರ್ ಅ ವ್ಯೂವರ್ ಪ್ರೆಸೆಂಟೇಷನ್ ಮ್ಯಾಟ್ರ್ ಆಗುತ್ತೆ. ನಮಗೆ ಟೇಸ್ಟ್ ಮ್ಯಾಟ್ರ್ ಆಗಿ ಅದನ್ನು ನಾವು ಹೇಗೆ ನರೇಟ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನನ್ನ ಪ್ರಕಾರ ನಾವು ಟೇಸ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಜಾಸ್ತಿ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಪಾಕಶಾಲಾದಲ್ಲಿ ಡಿಪ್ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಡಿಪ್ ಇಡ್ಲಿ ಸಾಂಬಾರ್ಸ್ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ನಾವು ಅದನ್ನು ಸಾಂಬಾರು ಹೆಂಗಿದೆ, ಅದು ಯಾವ ಥರ ಇಡ್ಲಿ ಆ ಸಾಂಬಾರನ್ನ ಚೆನ್ನಾಗಿ ಸೋಕ್ ಮಾಡುತ್ತೆ, ಹೆಂಗೆ ಹೀರ್ಕೊಳುತ್ತದು, ಮತ್ತು ಅದರ ನಾಲಿಗೆಗೆ ಯಾವ ಥರ ಫೀಲ್ ಕೊಡುತ್ತೆ ಇಡ್ಲಿ, ಮತ್ತು ಉಪ್ಪು ಖಾರ ಹುಳಿ ಆ ಸಾಂಬಾರ್ದು ಯಾವ ಥರ ನಾಲಿಗೆಗೆ ವರ್ಕ್ ಆಗುತ್ತೆ, ಇದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ದು ಒಬ್ಬ ಫುಡ್ ಬ್ಲಾಗರ್ದು ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್.